ಈ ವಿಡಿಯೋ ನಿನ್ನೆ ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡ್ಬಿಟ್ಟು ಹುಡುಗರು ದಾವಣಗೆರೆ ಬಂದ ಅಂತ ಹೇಳಿದ್ರು. ಟೈಮ್ ಆಗುತ್ತೆ ಅಂತ ಹೇಳಿ ಅವನಿಗೆ ಒಂದು ಬಾಯ್ ಬಿಟ್ಟು ಆಟೋ ಹತ್ಕೊಂಡು ಜಯದೇವ್ ಸರ್ಕಲ್ಗೆ ಬಂದೆ. ಜಯದೇವ್ ಸರ್ಕಲ್ ಬಂದ್ಮೇಲೆ ಫೋನ್ ಮಾಡಿದೆ, ಒಂದು ಅಡ್ರೆಸ್ ಹೇಳಿದ್ರು ಹೋಟ್ಲಿಂದ, ಅಲ್ಲಿ ಹೊರಟೆ. ಫೈನಲಿ ಗಾಯ್ಸ್ ಸಾವಿರ ಹೋಟ್ಲಿಗೆ ಬಂದೆ. ಆಮೇಲೆ ಅಡ್ರೆಸ್ ಹೇಳ್ತಾ ಇರಲಿ ಗುರು, ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಒಳಗೆ ಹೋಗಿ ಕ್ಲಾಸ್ ತಗೊಂಡೆ. ಅಡ್ರೆಸ್ ಹೇಳಕ್ ಬರಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಅನ್ನಕ್ ಬರಲ್ಲ. ಯಾವ ಇವೆಲ್ಲ ನಾನು ಬರೋಷ್ಟರಲ್ಲಿ ಊಟ ಮಾಡಿದ್ರು, ನಾನು ಊಟ ಮಾಡಿದೆ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೋಬಿ ಕೊಡಿಸಿದ್ರು ಗುರು, ಅದನ್ನ ತಿಂದ್ಬಿಟ್ಟೆ. ಆಮೇಲೆ ಇವರೆಲ್ಲ ದಾವಣಗೆರೆ ಬಂದ್ರ ಕಾರಣ ಏನಪ್ಪಾ ಅಂದ್ರೆ ಮಂಜ ಟಿವಿ ತಗೊಂತಾನೆ ಅಂತ ಹೇಳಿದ್ರು. ಕೊಡ್ಸೋದಕ್ಕೆ ಅವರೆಲ್ಲ ಬಂದಿದ್ರು, ನಾನು ಜಾಯ್ನ್ ಆಗಿದ್ದೀನಿ. ಇಲ್ಲಿಂದ ಸೀದಾ ನಾವು ಹೋಗಿದ್ದು ಟಿವಿ ಅಂಗಡಿಗೆ. ಹಾಗೆ ಒಳಗಡೆ ಹೋದ್ಮೇಲೆ ತುಂಬಾ ಟಿವಿಗಳು ಇದ್ದು ಗುರು. ಆಮೇಲೆ ಯಾವ್ದು ಅಂತ ಕೇಳಿದೆ, ಇದು ಅಂತ ಹೇಳಿದ. ಓಪನ್ ಮಾಡ್ಸಕ್ಕೆ ಹೇಳಿದ್ವಿ, ಓಪನ್ ಮಾಡಿಸಿದ್ವಿ. ಫಸ್ಟ್ ನಾವು ಯೂಟ್ಯೂಬ್ ಓಪನ್ ಮಾಡು ಅಂತ ಹೇಳಿದೆ, ಯಾಕಂದ್ರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಿಲ್ಲ ಅದಕ್ಕೆ. ಆಮೇಲೆ ಸುತ್ತಲೂ ಒಂದು ರೌಂಡ್ ಟಿವಿ ನೋಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಬಸ್ ಕಾರ್ಡ್ ಮೇಲೆ EMI ಮಾಡಿಸ್ಕೊಂಡ್ವಿ, ಸ್ವಲ್ಪ ಅಮೌಂಟ್ ಕಟ್ಟಿದ್ವಿ. ಆ ಕಡೆ ಸರ್ಕಂತೀಯಲ್ಲ ನೀನು. ಹಾಗೆ ಮಂಜಿಗೆ ದೊಡ್ಡ ಅಮೌಂಟ್ ಎಣ್ಸಕ್ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಕೊಡು ಅಂತ ಹೇಳಿದೆ. ಅವನು ನನಗೆ ಬರ್ಲ ಅಂತ ಇದ್ದ. ನಾವಿಲ್ಲಿ ಕಷ್ಟಪಟ್ಟು ನೋಡಕತ್ತೀವಿ, ನೋಡಿ ಅಷ್ಟು ಆರಾಮ ಕುತ್ಕೊಂಡಾರೆ. ನಾವು ಕಷ್ಟಪಡಕತ್ತೀವಿ ಅಲ್ಲಿ ಹಳೆ ನೀನ್ ತಗೊಂಡಿ ಟಿವಿ ಅವನ್ ತಗೋಣ. ಗುಲಾಬಿ ಮಂಜ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಮುಚ್ಚಿನ ನೋಡು ಹೆಂಗ್ ಮುಚ್ಕೊಂತಿರು ಮಕ್ಕ ನೀಗೆ. ಆಮೇಲೆ ಸಂಜೆ ಬೇರೆ ಆಗಿತ್ತು, ನಾನು ಬಸ್ಸಿಗೆ ಹೋಗ್ಬೇಕಾಯ್ತು ಊರಿಗೆ. ಇವರು ಬೈಕಲ್ಲಿ ಬರ್ತೀನಿ ಲೇಟಾಗಿ ಅಂತ ಹೇಳಿದ್ರು. ನಾನು ಊರಿಗೆ ಹೊರಟೆ. ಓಕೆ, ಇವತ್ತಿನ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.